ನನ್ನೆಲ್ಲ ಸ್ನೇಹಿತರಿಗೆ ನಾನು ಮಾಡುವ ನಮಸ್ಕಾರಗಳು. ಇವತ್ತಿನ ಒಂದು ಪ್ರಮುಖ ತರಗತಿ ಏನಪ್ಪ ಅಂದರೆ ಕಂಪ್ಯೂಟರ್ನ ಪ್ರಮುಖ ವೈಶಿಷ್ಟ್ಯಗಳು ಅಂತ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ನ ಬಗ್ಗೆ ಈ ಒಂದು ತರಗತಿಯೊಳಗೆ ಏನು ಮಾಡ್ತಾ ಹೋಗೋಣ, ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇಲ್ಲಿ ನೇರವಾಗಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ನಾನು ಇಲ್ಲಿ ನೀಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಕಂಪ್ಯೂಟರ್ನ ಒಂದು ಕ್ಯಾರೆಕ್ಟರ್ ಮುಖ್ಯವಾಗಿ ಯಾವ್ದು ನೋಡ್ತಾ ಹೋಗ್ತೀವಿ ಅಂದರೆ ಸ್ಪೀಡನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಅಪ್ರತಿಮವಾದಂಥ ವೇಗವನ್ನು ಈ ಒಂದು ಕಂಪ್ಯೂಟರ್ನಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಏನು ಮಾಡ್ತಾ ಹೋಗ್ತೈತಿ, ಸ್ಪೀಡ್ ಎಷ್ಟರ ಮಟ್ಟಿಗೆ ಅಂದರೆ ಈ ನಾವು ಏನೋ ಒಂದು ಇನ್ಪುಟ್ ಮೂಲಕ ಏನಾದರೂ ಒಂದು ಮಾಹಿತಿಯನ್ನು ನೀಡಿದೆಪ್ಪ ಅಂದ್ರೆ ಅದು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನಮಗೇನು ಮಾಡ್ತಾ ಹೋಗ್ತೈತಿ, ಮಾಹಿತಿಯನ್ನು ನೀಡ್ತಾ ಹೋಗ್ತೈತಿ. ಅವುಗಳನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಕಂಪ್ಯೂಟರ್ನ ವೇಗವನ್ನು MIPS ಅಂತ ನೋಡ್ತಾ ಹೋಗ್ತೀವಿ. MIPS ಅಂದರೆ ಏನಪ್ಪ ಅಂದರೆ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಅಂದರೆ ಈ ಒಂದು ಏನದು ಸ್ಪೀಡಿನ ಒಂದು ವೇಗವನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾವಪ್ಪ ಅಂದರೆ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡಿನ ಒಂದು ಲೆಕ್ಕಾಚಾರದ ಮೂಲಕ ಈ ಕಂಪ್ಯೂಟರ್ನ ಒಂದು ವೇಗವನ್ನು ಅಳತೆಯನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕಂಪ್ಯೂಟರ್ನ ವೇಗವು ಕ್ಷಣಮಾತ್ರದಲ್ಲಿ ಕೆಲಸವನ್ನು ಮಾಡಿಕೊಡ್ತದೆ. ಅಂದರೆ ಮನುಷ್ಯ ಮಾಡುವಂಥ ವರ್ಷಾನುಗಟ್ಟಲೆ ಮಾಡುವಂಥ ಕೆಲಸವನ್ನು ಕಂಪ್ಯೂಟರ್ ಏನು ಮಾಡ್ತಾ ಹೋಗ್ತೈತಿ, ಕಣ್ಣು ಮಿಟುಕಿಸೋದರೊಳಗೆ ಆ ಒಂದು ಮನುಷ್ಯ ಮಾಡುವಂಥ ವರ್ಷಾನುಗಟ್ಟಲೆ ಕೆಲಸವನ್ನು ಈ ಕಂಪ್ಯೂಟರ್ ಒಂದು ಕ್ಷಣಮಾತ್ರದಲ್ಲಿ ಮಾಡ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಕಂಪ್ಯೂಟರ್ನ ವೇಗದ ಮಾಪನವನ್ನು, ಇದರ ವೇಗವನ್ನು ಯಾವ ರೀತಿ ಅಳತೆ ಮಾಡ್ತಾರಪ್ಪ ಅಂದರೆ ಮಿಲಿ ಸೆಕೆಂಡ್, ನ್ಯಾನೋ ಸೆಕೆಂಡ್ ಮತ್ತು ಪಿಕೋ ಸೆಕೆಂಡ್ಗಳ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಈ ಕಂಪ್ಯೂಟರ್ನ ಒಂದು ವೇಗವನ್ನು ಅಳತೆಯನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಪರಿಪೂರ್ಣವಾದಂಥ ನಿಖರತೆಯನ್ನು ಕೊಡ್ತಾ ಹೋಗ್ತೀವಿ. ಅಂದರೆ ಅಕ್ಯುರಸಿ, ಎಕ್ಸಾಕ್ಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಾವು ಯಾವ ರೀತಿ ಮಾಹಿತಿಯನ್ನು ಕೊಡ್ತೈತೋ ಅದೇ ರೀತಿ ಕಂಪ್ಯೂಟರ್ ಏನು ಮಾಡ್ತಾ ಹೋಗ್ತೈತಿ, ಮಾಹಿತಿಯನ್ನು ಕೊಡ್ತೈತಿ. ಎಷ್ಟರ ಮಟ್ಟಿಗೆ 100ಕ್ಕೆ 100ರಷ್ಟು ಮಾಹಿತಿಯನ್ನು, ನಿಖರವಾದಂಥ ಮಾಹಿತಿಯನ್ನು, ಯಾವುದೇ ಒಂದು ತಪ್ಪುಗಳಿಲ್ಲದೆ ಅತ್ಯಂತ ಕಠಿಣವಾದಂಥ ಲೆಕ್ಕಾಚಾರಗಳು ಕೂಡ ಈ ಕಂಪ್ಯೂಟರ್ ಏನು ಮಾಡ್ತಾ ಹೋಗ್ತೈತಿ, 100ಕ್ಕೆ 100ರಷ್ಟು ನಿಖರವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ಆ ಒಂದು GIGO ನಿಯಮ ಅಂತ ಕಂಡು ಬರ್ತವೆ. ಅಂದರೆ ಇವು ಯಾವ ರೀತಿ ಅಪ್ಪ ಅಂದ್ರೆ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಅಂದರೆ ಮಾನವನು ಒಂದು ವೇಳೆ ತಪ್ಪು ಮಾಹಿತಿ ನೀಡಿದರೆ ಅದು ಫಲಿತಾಂಶ ಕೂಡ ಯಾವ ರೀತಿ ಇರ್ತೈತಪ್ಪ ಅಂದ್ರೆ ತಪ್ಪಾಗಿ ಮೂಡ್ತಾ ಹೋಗ್ತೈತೆ. ಅಂದರೆ ಇದನ್ನು ಯಾವ ನಿಯಮ ಅಂತ ಕರಿತಾವಪ್ಪ ಅಂದ್ರೆ GIGO ಅಥವಾ GIGO ನಿಯಮ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಯಾಂತ್ರಿಕ ಶಿಸ್ತನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಸತತವಾಗಿ ದೀರ್ಘಕಾಲ ಕೆಲಸ ನಿರ್ವಹಣೆ ಮಾಡಿದರೂ ಕೂಡ ಕಂಪ್ಯೂಟರ್ನೊಳಗೆ ಯಾವುದೇ ರೀತಿಯ ಗಣಿತೀಯವಾದಂಥ ಕಾರ್ಯದೋಷಗಳು ಏನು ಮಾಡೋಂಗಿಲ್ಲ, ಕಂಡು ಬರೋಂಗಿಲ್ಲ ಅಂತಂದು ನೋಡ್ತಾ ಹೋಗ್ತೀವಿ. ಜೊತೆಗೆ ಶೇಖರಣಾ ಸಾಮರ್ಥ್ಯವನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಕಂಪ್ಯೂಟರ್ನ ಪ್ರಮುಖ ಒಂದು ಲಕ್ಷಣಗಳು ನೋಡೋದಾದ್ರೆ ಒಂದನೇದು ಸ್ಪೀಡನ್ನು ನೋಡ್ತಾ ಹೋಗ್ತೀವಿ, ಎರಡನೇದು ಅಕ್ಯುರಸಿಯನ್ನು ನೋಡ್ತಾ ಹೋಗ್ತೀವಿ, ಮೂರನೇದು ಸ್ಟೋರೇಜನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಶೇಖರಣಾ ಸಾಮರ್ಥ್ಯವನ್ನು ನೋಡ್ತಾ ಹೋಗ್ತೀವಿ. ಯಾವ ರೀತಿ ಒಂದು ಶೇಖರಣಾ ಸಾಮರ್ಥ್ಯವನ್ನು ನೋಡ್ತಾವಪ್ಪ ಅಂದ್ರೆ ಕಂಪ್ಯೂಟರ್ನ ಅಪಾರ ಪ್ರಮಾಣದ ಒಂದು ಪಠ್ಯಗಳನ್ನು, ಚಿತ್ರಗಳನ್ನು, ಆಡಿಯೋ ಮತ್ತು ವಿಡಿಯೋ ದತ್ತಾಂಶಗಳನ್ನು ತನ್ನೊಳಗೆ ಏನು ಮಾಡ್ತಾ ಹೋಗ್ತೈತಿ, ದೀರ್ಘಕಾಲದವರೆಗೂ ಏನು ಮಾಡ್ತಾ ಹೋಗ್ತೈತಿ, ಸಂಗ್ರಹಣೆ ಮಾಡ್ಕೊಳ್ತಾ ಹೋಗ್ತೈತಿ. ಜೊತೆಗೆ ಇಲ್ಲಿ ಕೂಡ ಮೆಮೊರಿ ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಯಾವ ರೀತಿ ಒಂದೇದು ಪ್ರಾಥಮಿಕ ಮೆಮೊರಿ ಅಂತ ನೋಡ್ತಾ ಹೋಗ್ತೀವಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ. ಇವು ಜೊತೆಗೆ ಎರಡನೇದು ದ್ವಿತೀಯ ಮೆಮೊರಿ ಅಂತ ನೋಡ್ತಾ ಹೋಗ್ತೀವಿ. ದ್ವಿತೀಯ ಮೆಮೊರಿ ಒಳಗೆ ಹಾರ್ಡ್ ಡಿಸ್ಕ್ ಡ್ರೈವ್ ನೋಡ್ತಾ ಹೋಗ್ತೀವಿ ಮತ್ತು SSDಗಳನ್ನು ನೋಡ್ತಾ ಹೋಗ್ತೀವಿ. ಇವು ಏನಪ್ಪ ಅಂದ್ರೆ ಶಾಶ್ವತ ಒಂದು ಸಂಗ್ರಹಣೆಯನ್ನು ಓದ್ತಾ ಹೋಗ್ತೀವಿ. ಯಾವುದು ಹಾರ್ಡ್ ಡಿಸ್ಕ್ ಡ್ರೈವ್ ಒಳಗೆ. ಇವು ರ್ಯಾಮ್ ಮತ್ತು ಏನು ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಆಗಿಂದ ತತ್ಕ್ಷಣ ಅಂದರೆ ಪ್ರಾಥಮಿಕ ಮೆಮೊರಿಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಶೇಖರಣಾ ಸಾಮರ್ಥ್ಯವು ಚಿಕ್ಕದಾದಂಥ ಸಿಲಿಕಾನ್ ಚಿಪ್ನೊಳಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಲಕ್ಷಾಂತರ ಪುಸ್ತಕಗಳನ್ನು ಏನು ಮಾಡ್ತಾ ಹೋಗ್ತೈತಿ, ಸಂಗ್ರಹಣೆಯನ್ನು ಮಾಡ್ತಾ ಹೋಗ್ತೀವಿ. ಯಾವ ಒಂದು ಚಿಪ್ನೊಳಗಪ್ಪ ಅಂದ್ರೆ ಸಣ್ಣದಾದಂಥ ಸಿಲಿಕಾನ್ ಚಿಪ್ನೊಳಗೆ ಅತಿ ಹೆಚ್ಚು ಮಾಹಿತಿಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಸಂಗ್ರಹಿಸಿ ಇಡ್ತಾ ಹೋಗೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇನ್ನೂ ಒಂದು ಪ್ರಮುಖ ಮಾಹಿತಿ ನೋಡೋದಾದ್ರೆ ಆ ವರ್ಸ್ಟಾಲಿಟಿ ಅಂತ ಕರಿತೀವಿ. ಅಂದರೆ ವಿವಿಧೋದ್ದೇಶ. ಅಂದರೆ ಕಂಪ್ಯೂಟರ್ನ ಒಂದು ಒಂದೇ ಸೀಮಿತವಾದಂಥ ಕೆಲಸಕ್ಕೆ ಬಳಸಂಗಿಲ್ಲ, ಕೇವಲ ಒಂದು ಆಫೀಸ್ ವರ್ಕಿಗೆ ಬಳಸಂಗಿಲ್ಲ. ಅಲ್ಲಿ ಆ ಒಂದು ಕಂಪ್ಯೂಟರ್ ಮೂಲಕ ಹಾಡುಗಳನ್ನು ಕೇಳ್ತಾ ಹೋಗ್ಬೋದು, ಜೊತೆಗೆ ಪಠ್ಯವನ್ನು ಟೈಪ್ ಮಾಡ್ತಾ ಹೋಗ್ಬೋದು ಮತ್ತು ಇಂಟರ್ನೆಟ್ನಿಂದ ಏನು ಮಾಡ್ತಾ ಹೋಗ್ಬೋದಪ್ಪ ಅಂದ್ರೆ ಫೈಲ್ಗಳನ್ನು ಏನು ಮಾಡ್ತಾ ಹೋಗ್ಬೋದು, ಡೌನ್ಲೋಡ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ಕಂಪ್ಯೂಟರ್ ನಾವು ವಿವಿಧ ಉದ್ದೇಶಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಕೇವಲ ಒಂದೇ ಒಂದು ಸೀಮಿತ ಕೆಲಸಕ್ಕೆ ಏನು ಮಾಡ್ತಾ ಹೋಗಲ್ಲ, ಬಳಸೋಕ್ಕಾಗಲ್ಲ. ಹಲವಾರು ಉದ್ದೇಶಗಳಿಗಾಗಿ ಈ ಒಂದು ಕಂಪ್ಯೂಟರ್ನ ಏನು ಮಾಡ್ತಾ ಹೋಗ್ತೀವಿ, ಬಳಕೆಯನ್ನು ಮಾಡ್ತಾ ಹೋಗ್ತೀವಿ.
ಇನ್ನೊಂದು ಡಿಲಿಜೆನ್ಸ್ ಅಂತ ಒಂದು ಲಕ್ಷಣವನ್ನು ನೋಡ್ತಾ ಹೋಗ್ತೀವಿ. ಡಿಲಿಜೆನ್ಸ್ ಅಂದರೆ ಏನಪ್ಪ ಅಂದ್ರೆ ದಣಿವರಿಯ ತೋರೋದು. ಯಾವುದೋ ಮನುಷ್ಯರು ಏನಾದರೂ ಒಂದು ಕೆಲಸ ಮಾಡಿದಪ್ಪ ಅಂದ್ರೆ ಸುಸ್ತಾಗ್ತೈತಿ ಮತ್ತು ಬೇಸರ ಆಗ್ತೈತಿ. ಆದರೆ ಈ ಒಂದು ಕಂಪ್ಯೂಟ್ರಿಗೆ ಯಾವುದೇ ರೀತಿಯ ಸುಸ್ತು, ಬೇಸರ, ಏಕಾಗ್ರತೆ ಏನೂ ಇರೋದಿಲ್ಲ. ನೀವು 24 ಗಂಟೆಗಳು ಕೂಡ ಬಳಕೆ ಮಾಡಿದರೂ ಕೂಡ ಅದು ಯಾವುದೇ ರೀತಿಯ ಸುಸ್ತಾಗೋದಿಲ್ಲ, ಬೇಸರ ಅಂತೂ ಆಗೋದಿಲ್ಲ. ಅಂದರೆ ಮಾನವರಂತೆ ಇಲ್ಲಿ ಒಂದು ಕಂಪ್ಯೂಟ್ರಿಗೆ ದಣಿವು ಅನ್ನೋದು ಇರುವುದಿಲ್ಲ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೀವಿ ರಿಲಯಬಿಲಿಟಿ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ವಿಶ್ವಾಸಾರ್ಹತೆಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಬದಲಾಗದ ನಿಯಮಗಳು ಮತ್ತು ಸ್ಥಿರ ಸಾಫ್ಟ್ವೇರ್ ಆಧಾರದಿಂದ ಬಳಕೆದಾರಿಗೆ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಅತ್ಯಂತ ನಂಬಿಕಸ್ಥ ಮತ್ತು ಸುರಕ್ಷಿತ ಕೆಲಸದ ಒಂದು ವಾತಾವರಣವನ್ನು ಈ ಒಂದು ಕಂಪ್ಯೂಟರ್ ಏನು ಮಾಡ್ತಾ ಹೋಗ್ತೈತಿ, ನೀಡ್ತಾ ಹೋಗ್ತೈತಿ. ಅಂದ್ರೆ ವರ್ಸಾಟಿಲಿಟಿ ಅಂದರೆ ವಿವಿಧೋದ್ದೇಶಗಳಾಗಿ ಬಳಕೆ ಮಾಡ್ತಾ ಹೋಗ್ಬೋದು. ಡಿಲಿಜೆನ್ಸಿ ಯಾವುದೇ ರೀತಿ ಮನುಷ್ಯನಂತೆ ಇಲ್ಲಿ ಬೇಸರ ಮತ್ತು ಸುಸ್ತು ಅನ್ನೋದು ಈ ಕಂಪ್ಯೂಟರ್ ಕಂಡು ಬರೋದಿಲ್ಲ. ಜೊತೆಗೆ ನಂಬಿಕಸ್ಥನಾಗಿ ಏನು ಮಾಡ್ತಾ ಹೋಗ್ತೈತಿ, ಕೆಲಸವನ್ನು ಮಾಡ್ತಾ ಹೋಗ್ತೈತಿ. ನೋಡ್ತಾ ಹೋಗೋಣ. ಈ ಕಂಪ್ಯೂಟರ್ ಮತ್ತು ಮಾನವನಿಗೆ ಹೋಲಿಕೆ ಮಾಡೋದಾದ್ರೆ ಯಾವ ರೀತಿ ನಾವು ನೋಡ್ತಾ ಹೋಗಪ್ಪ ಅಂದರೆ ಈ ಒಂದು ವೈಶಿಷ್ಟ್ಯಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಫೀಚರ್ಗಳನ್ನು ನೋಡ್ತಾ ಹೋಗ್ತೀವಿ. ಇದು ಮಾನವನ ಸಾಮರ್ಥ್ಯ, ಇದು ಕಂಪ್ಯೂಟರ್ನ ಒಂದು ಸಾಮರ್ಥ್ಯವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಗಣಿತದ ವೇಗವನ್ನು ನೋಡ್ತಾ ಹೋಗೋಣ. ಮಾನವನಲ್ಲಿ ನೋಡ್ತಾ ಹೋಗ್ತೀವಿ ನಿಧಾನ ಮತ್ತು ಸೀಮಿತ ಸಾಮರ್ಥ್ಯವನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಗಣಿತವನ್ನು ಮನುಷ್ಯರಲ್ಲಿ ಯಾವ ರೀತಿ ನೋಡ್ತಾ ಹೋಗ್ತೀವಿ ಅಂದರೆ ನಿಧಾನವಾಗಿ ಮತ್ತು ಸೀಮಿತದೊಳಗೆ ಏನು ಮಾಡ್ತಾ ಹೋಗ್ತೀವಿ, ಸಾಮರ್ಥ್ಯವನ್ನು ನೋಡ್ತಾ ಹೋಗ್ತೀವಿ. ಆದರೆ ಆ ಕಂಪ್ಯೂಟರ್ನ ವೇಗವು ಅತಿ ವೇಗದಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಮಿಲಿಯನ್ಸ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡಿನ ವೇಗದಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಗಣಿತದ ಒಂದು ವೇಗವನ್ನು ಕಾಣ್ತಾ ಹೋಗ್ತೀವಿ. ಎರಡನೇದು ಏಕಾಗ್ರತೆಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಮಾನವನೊಳಗೆ ಬೇಗ ದಣಿವಾಗ್ತಾ ಹೋಗ್ತದೆ, ಕೆಲಸ ಮಾಡೋದಲ್ಲಿ ಬೇಗ ದಣಿವಾಗ್ತೈತಿ. ಜೊತೆಗೆ ಏಕಾಗ್ರತೆಯ ಒಂದು ಕೊರತೆ ಕಂಡು ಬರ್ತಾ ಹೋಗ್ತದೆ. ಆದರೆ ಇಲ್ಲಿ ಕಂಪ್ಯೂಟರ್ನೊಳಗೆ ಯಾವುದೇ ದಣಿವರಿಯಾದ ಒಂದು ನಿರಂತರ ಕಾರ್ಯವನ್ನು ಕಂಪ್ಯೂಟರ್ನೊಳಗೆ ನೋಡ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೀವಿ ಸ್ವಂತ ಬುದ್ಧಿಮತ್ತೆ IQ ಅಂತ ನೋಡ್ತಾ ಹೋಗ್ತೀವಿ. ಇಂಟೆಲಿಜೆನ್ಸ್ ಕ್ವೋಷಂಟ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಮಾನವನೊಳಗೆ ಅತ್ಯದ್ಭುತವಾದಂಥ ಸ್ವಂತ ಆಲೋಚನಾ ಶಕ್ತಿ ಇರ್ತೈತಿ ಎಲ್ಲಿ ಮಾನವನಿಗೆ. ಆದರೆ ಈ ಕಂಪ್ಯೂಟರ್ನಿಗೆ ಶೂನ್ಯ ಬುದ್ಧಿಮತ್ತೆ. ನಾವು ಸೂಚನೆಗಳು ಕೊಟ್ಟಪ್ಪ ಅಂದ್ರೆ ಆ ಕಂಪ್ಯೂಟರ್ ಕೆಲಸ ಮಾಡ್ತೀವಿ, ಇಲ್ಲಕ್ಕಂದ್ರೆ ಅದು ಅಲ್ಲಿಗೆ ಇರ್ತೈತಿ. ನಾವು ಏನು ಮಾಹಿತಿಯನ್ನು ನೀಡ್ತೈತೆ ಅದು ಕಂಪ್ಯೂಟರ್ ಮಾಡ್ತೀವಿ. ಆದರೆ ಅದಕ್ಕೆ ಕಂಪ್ಯೂಟರ್ಗೆ ತನ್ನದೇ ಆದಂಥ ಆಲೋಚನಾ ಶಕ್ತಿ ಎಂಬುದು ಆ ಕಂಪ್ಯೂಟರ್ನಿಗೆ ಇರೋಂಗಿಲ್ಲ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೀವಿ ಭಾವನೆಗಳನ್ನು ನೋಡ್ತಾ ಹೋಗ್ತೀವಿ. ಭಾವನೆಗಳಂದರೆ ಮಾನವರಲ್ಲಿ ನಿರ್ಧಾರಗಳಲ್ಲಿ ಭಾವನೆಗಳ ಪಾತ್ರವಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಮನುಷ್ಯನಿಗೆ ಭಾವನೆಗಳು ಮುಖ್ಯವಾಗಿ ಕಂಡು ಬರ್ತಾ ಹೋಗ್ತವೆ. ಆದರೆ ಕಂಪ್ಯೂಟರ್ಗಳಿಗೆ ಯಾವುದೇ ರೀತಿಯ ಭಾವನೆಗಳು ಅನ್ನೋದು ಯಾವುದೇ ರೀತಿಯ ಕಂಡು ಬರೋಂಗಲ್ಲ ಎಲ್ಲಿ, ಈ ಕಂಪ್ಯೂಟರ್ಗಳಿಗೆ. ಇದು ಮಾನವನ ಮತ್ತು ಕಂಪ್ಯೂಟ್ರಿಗೆ ಹೋಲಿಕೆ ಅಂತ ನೋಡುವಂಥ ಸಂದರ್ಭದೊಳಗೆ ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿ ಎಷ್ಟಾದಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಏನು ಮಾಡ್ತಾ ಹೋಗ್ರಿ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ಎಷ್ಟಾದರೂ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.